ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮತ್ತು ಅವರ ಪಾಟಲ ಮೇಲ ಈಗ ಅವ್ರ ಜೊತೆಗಿದ್ದ ಸ್ನೇಹಿತರೆ ಅವರಿಗೆ ಉರುಳಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ಮಾಫಿ ಸಾಕ್ಷಿ ಪ್ರದೋಷ್ ಮತ್ತು ವಿನಯ್ ದರ್ಶನ್ಗೆ ಇದು ಸಂಕಷ್ಟ ಎದುರಾಗ್ಬೋದು. ಇವತ್ತು ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆ ದಾಖಲು ಮಾಡ್ಕೋತಾರೆ. 59ನೇ CCH ಕೋರ್ಟ್ನಲ್ಲಿ ಹೇಳಿಕೆ ದಾಖಲು ಮಾಡ್ಕೋತಾರೆ. ಪ್ರದೋಷ್ ಮಾಫಿ ಸಾಕ್ಷಿ VC ಮೂಲಕ ಹಾಜರಾಗ್ತಾರೆ. ಪ್ರದೋಷ್ ಈಗಾಗಲೇ ಲಿಖಿತವಾಗಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಇಂದು ಮಾಫಿ ಸಾಕ್ಷಿಯನ್ನು ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ. ದರ್ಶನ್ಗೆ ಆ ಹೇಳಿಕೆಯಿಂದ ಇನ್ನಷ್ಟು ಕಾನೂನಿನ ಕಟ್ಟಳೆಗಳು ಕಠಿಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಲಿಖಿತವಾಗಿ ಪ್ರದೋಷ್ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೇನಿದ್ರೂ ಕೂಡ ತಮ್ಮ ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಮುಂದೆ ಕೊಡ್ತಾರೆ.